ಅನುಚಿತ ವರ್ತನೆ ಮಲ್ಲಿಕಾರ್ಜುನ ಮುತ್ಯ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಅಜ್ಞಾತ ಸ್ಥಳದಿಂದಲೇ ವಿಡಿಯೋ ಹರಿಬಿಟ್ಟ ಮುತ್ಯ. ಅನುಚಿತ ವರ್ತನೆ ಮಲ್ಲಿಕಾರ್ಜುನ ಮುತ್ಯ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲು. ಅಜ್ಞಾತ ಸ್ಥಳದಿಂದಲೇ ವಿಡಿಯೋ ಹರಿಬಿಟ್ಟ ಮುತ್ಯ. ಪೊಲೀಸರಿಂದ ಹುಡುಕಾಟ, ಬೇಲ್ಗಾಗಿ ಮುತ್ಯ ಅಲೆದಾಟ. ಬಿದ್ದಿರೋದು ಪೋಕ್ಸೋ ಕೇಸು, ಎಲ್ಲಿದ್ರು ಬಾರಯ್ಯ ಅಂತ ಜನ ಮಾತನಾಡ್ತಾ ಇದ್ದಾರೆ. ಮಕ್ಕಳ ಜೊತೆ ವಾತ್ಸಲ್ಯ ತೋರಬೇಕು, ಮಂಗಾಟ ಅಲ್ಲ ಎಂದ ನೆಟ್ಟಿಗರು. ಮುತ್ಯಾನಿಗಾಗಿ ಬಲೆ ಬೀಸಿರುವ ಖಾಕಿ, ಇವತ್ತಲ್ಲ ನಾಳೆ ಬಲೆ ಬೀಸಿರುವ ಬಲೆಗೆ ಮುತ್ಯ ತಗಲಾಕಿಕೊಳ್ಳೋದು ಗ್ಯಾರಂಟಿ. ಬಿದ್ದಿರೋದು ಪೋಕ್ಸೋ. ಅನುಚಿತ ವರ್ತನೆಯ ವಿರುದ್ಧ ಜನಾಕ್ರೋಶಗಳು ಶುರುವಾಗಿತ್ತು. ಜನಾಂದೋಲನಗಳೆಲ್ಲ ಶುರುವಾಗಿತ್ತು. ಮಕ್ಕಳ ಜೊತೆ ಅಂಗ ವರ್ತಿಸೋದು ಕೇಳಿದ್ರೆ ವಾತ್ಸಲ್ಯ ಅಂತಾನಂತೆ. ನನಗೆ ಮಕ್ಕಳಂದ್ರೆ ಪಂಚಪ್ರಾಣ. ಕುತ್ತಿಗೆಯನ್ನ ಹಿಸುಕಿ ಮಂಚದ ಮೇಲೆ ಬಿಸಾಕೋದು ಯಾವ ಪುಸ್ತಕದ ವಾತ್ಸಲ್ಯದ ರೂಪ ಇನ್ನೂ ಅರ್ಥ ಆಗಿಲ್ಲ ನಮ್ಗಳಿಗೆ. ಋಗ್ವೇದ ಒಂದು ಕಡೆ ಹೇಳುತ್ತೆ, ಮಾಲ್ರೋಜಾ ಮಲ್ಲಿಕಾರ್ಜುನ ಮುತ್ಯ ಮಾತಾಡೋದು ಏನಪ್ಪ ಅಂದ್ರೆ ಈ ವಿಷಯ ನನ್ನ ಶ್ರೀಮಠದ ಭಕ್ತಾದಿಗಳಲ್ಲಿ ಏನು ಹೇಳೋದಂದರೆ, ಯಾವದ ಆತಂಕ ಪಡೋಂಥ ವಿಷಯ ಅಲ್ಲ ಇದು. ಆತಂಕ ಪಡೋ ವಿಷಯ ಏನಿಲ್ಲ ಅಂದರೆ, ನಾನು ಎಲ್ಲಿಲ್ಲ, ನಾನು ಲೋಕಲೇ ಇದ್ದೀನಿ. ನಾನು ಮಾರ್ಚ್ 13ನೇ ತಾರೀಕಿಗೆ ಶ್ರೀಮಠದ ಮಾಲ್ರೋಜ ಮಠದಲ್ಲಿ ಸಾಮೂಹಿಕ ಮದುವೆ ಇದ್ದ ಕಾರಣಕ್ಕೆ ನಾನು ಇಲ್ಲಿ ಕಾರ್ಡ್ ಕೊಡೋಕೆ ಬಂದೀನಿ. ಮಠಕ್ಕೆ ಪೊಲೀಸ್ ಸಿಬ್ಬಂದಿ ಕರೆ ನೀಡ್ಯಾರಂತ ಕೇಳಿಬಿಟ್ಟೆ. ನಾನು ಖಂಡಿತವಾಗಿ ಅವರು ಯಾವಾಗ ಕರೆ ನೀಡ್ತಾರ, ಯಾವಾಗ ನನಗೆ ಬಾರಂತ ಕೇಳಿಬಿಟ್ಕಂತಾರ, ಖಂಡಿತವಾಗಿ ನಾನು ಅವ್ರ ಹತ್ರ ಹೋಗಿ ನಿಲ್ಲಕ್ಕೆ ನಾನು ಸಿದ್ಧನಾಗಿದ್ದೀನಿ. ಈ ವಿಷಯದಲ್ಲಿ ನೀವು ಯಾವುದೇ ವಿಷಯ ಆತಂಕ ಪಡೋಂಥ ವಿಷಯ ಅಲ್ಲ. ಎಲ್ಲರಿಗೆ ನಮಸ್ಕಾರ. ನಾನು ಮಾಲ್ರೋಜಾ ಮಲ್ಲಿಕಾರ್ಜುನ ಮುತ್ಯ ಮಾತಾಡೋದು ಏನಪ್ಪ ಅಂದ್ರೆ ಈ ವಿಷಯ ಪೊಲೀಸರು ಮಠಕ್ಕೆ ಕರೆ ನೀಡ್ಯಾರ, ನೀವು ಯಾವಾಗ ಬರ್ತೀರ್ರಿ ಸರ? ಅಪ್ರಾಪ್ತ ಬಾಲಕಿ ಪೋಷಕರ ವಿಡಿಯೋ ಹೇಳಿಕೆ ಬಿಡುಗಡೆ. ನಮ್ಮ ಕುಟುಂಬ ಮಲ್ಲಿಕಾರ್ಜುನ ಮುತ್ಯ ಅವರ ಭಕ್ತರೇ ಇದ್ದೇವೆ. ಅರೆ, 3-4 ವರ್ಷದಿಂದ ಮಲ್ಲಿಕಾರ್ಜುನ ದರ್ಶನ ಆಶೀರ್ವಾದಕ್ಕೆ ಹೋಗ್ತೇವೆ. ಮಗಳ ಹುಟ್ಟು ಹಬ್ಬಕ್ಕೆ ಆಶೀರ್ವಾದ ಪಡೆಯೋದಕ್ಕೆ ಅಪ್ಪಾಜಿ ಮಠಕ್ಕೆ ಹೋಗಿದ್ದೆವು. ಆಶೀರ್ವಾದ ಕೊಟ್ಟರು, ನಾವು ಅದನ್ನು ಖುಷಿಯಾಗಿ ವಿಡಿಯೋ ಮಾಡಿದ್ದೇವೆ. ನಮ್ಮ ಸ್ಟೇಟಸ್ಸು ಸೋಷಿಯಲ್ ಮೀಡಿಯಾದಲ್ಲಿ ಆಶೀರ್ವಾದ ಅಂತ ಹಾಕಿದ್ದೇವೆ. ಕಿಡಿಗೇಡಿಗಳು ವಿಡಿಯೋ ತಿರುಚಿ ವೈರಲ್ ಮಾಡಿದ್ದಾರೆ. ಪೊಲೀಸ್ ಇಲಾಖೆ ಸೇರಿ ಯಾರು ಕರೆದ್ರೂ ಕೂಡ ಹೋಗ್ತೀವಿ ಅಂತ ಹೇಳಿ ಮುತ್ಯ. ಅಪ್ಪ ಅವರದ್ದು ಏನೂ ತಪ್ಪಿಲ್ಲ, ದೇವರ ಸಮಾನ ಎಂದು ಹೇಳಿದ್ದೇವೆ. ವಿಡಿಯೋ ತಿರುಚಿದವರ ಮೇಲೆ ಕ್ರಮ ಆಗಬೇಕು. ನೋಡಿ, ಋಗ್ವೇದ ಒಂದು ಕಡೆ ಹೇಳುತ್ತೆ ಈ ಮಕ್ಕಳ ವಿಚಾರದಲ್ಲಿ, ರಥಸ್ಯ ಗೋಪ ಪರಮೇ ವ್ಯೋಮನ್ ಅಂತ. ಅಂದರೆ ಈ ಭೂಮಿಯಲ್ಲಿ ಬದುಕಿರುವ ಪ್ರತಿ ಸಣ್ಣ ಮಕ್ಕಳನ್ನು ಕಾಪಾಡುವ ಧರ್ಮ ಪ್ರತಿಯೊಬ್ಬರದು ಅಂತ. ಅಪ್ಪ ಅಮ್ಮ ಏನು ಬೇಕಾದ್ರೆ ಹೇಳ್ಕೊಂಡಿರ್ಬೋದು, ಭಕ್ತಿಯಿಂದ ಏನು ಬೇಕಾದ್ರೆ ಹೇಳ್ಕೊಂಡಿರ್ಬೋದು. ಆದರೆ ಮಕ್ಕಳ ಹಿತರಕ್ಷಣೆ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಅಜ್ಞಾತ ಸ್ಥಳದಲ್ಲಿ ಕೂತ್ಕೊಂಡು ಶಾಲು ಹೊದ್ಕೊಂಡು ಒಂದು ಆಡಿಯೋ ಬಿಟ್ಟರು, ವಿಡಿಯೋ. ಯಾರೂ ಗಾಬರಿ ಪಡಬೇಕಾಗಿಲ್ಲ. ನಾನು ಅದೇನೋ ಪತ್ರಿಕೆ ಹಂಚೋದಕ್ಕೆ ಹೋಗಿದ್ದೀನಿ, ಕಾಶ್ಮೀರಕ್ಕೇನು ಹೋಗಿಲ್ಲ, ಇಲ್ಲೇ ಲೋಕಲ್ಲು. ಈಗ ಅವರ ತಂದೆ ತಾಯಿ, ಈಗ ನೀವು ನೋಡ್ತಾ ಇದ್ದೀರಿ ಅಪ್ಡೇಟ್ ಬ್ರೇಕಿಂಗ್ನ, ಅಪ್ರಾಪ್ತ ಬಾಲಕಿ ಪೋಷಕರ ವಿಡಿಯೋ ಹೇಳಿಕೆ ಬಿಡುಗಡೆಗೊಂಡಿದೆ. ನಮ್ಮ ಕುಟುಂಬ ಮಲ್ಲಿಕಾರ್ಜುನ ಮುತ್ಯ ಅವರ ಭಕ್ತರೇ ಇದ್ದೇವೆ. ಅಂದರೆ ಇವರು ರೆಗ್ಯುಲರ್ ಭಕ್ತರು ಅಂತ. 3-4 ವರ್ಷದಿಂದ ಮಲ್ಲಿಕಾರ್ಜುನ ದರ್ಶನಾಶೀರ್ವಾದಕ್ಕೆ ಹೋಗ್ತೇವೆ. ಮಗಳ ಹುಟ್ಟುಹಬ್ಬಕ್ಕೆ ಆಶೀರ್ವಾದ ಪಡೆಯಲು ಅಪ್ಪಾಜಿ ಮಠಕ್ಕೆ ಹೋಗಿದ್ದೆವು. ಆಶೀರ್ವಾದ ಕೊಟ್ಟರು, ನಾವು ಅದನ್ನು ಖುಷಿಯಾಗಿ ವಿಡಿಯೋ ಮಾಡಿದ್ದೇವೆ. ನಮ್ಮ ಸ್ಟೇಟಸ್ಸು ಸೋಷಿಯಲ್ ಮೀಡಿಯಾದಲ್ಲಿ ಆಶೀರ್ವಾದ ಅಂತ ಹಾಕಿದ್ದೇವೆ. ಕುತ್ತಿಗೆ ಹಿಸುಕುವುದು ಯಾವ ದೇಶದ ಆಶೀರ್ವಾದ ಅನ್ನೋ ತಿಳಿಸ್ಬೇಕು ಆ ತಂದೆ ತಾಯಿ. ಕುತ್ತಿಗೆಯನ್ನು ಹಿಸುಕಿ ಅಲ್ಲಿಂದಲೇ ಎತ್ತಿ ಮಂಚಕ್ಕೆ ಬಿಸಾಕೋದು ಯಾವ ಸೀಮೆಯ ಆಶೀರ್ವಾದ? ಆಯಿತು. ಅದಾದ ನಂತರ ಆ ಸಣ್ಣ ಮಗಳ ಮೂಗನ್ನು ಹಿಂಡಿ ಕುತ್ತಿಗೆ ಭಾಗಕ್ಕೆ ಮುತ್ತು ಕೊಡ್ತಾನೆ ಮುತ್ಯ. ಇದು ಯಾವ ಸೀಮೆಯ ಆಶೀರ್ವಾದ ಅಂತ ಹೇಳಿ ತಂದೆ ತಾಯಿ ತಿಳಿಸ್ಬೇಕು. ಮಕ್ಕಳ ಮೇಲೆ ವಾತ್ಸಲ್ಯಗಳನ್ನು ತೋರಿ, ಅದು ಬಿಟ್ಟು ಕ್ರೌರ್ಯ ಅಲ್ಲ. ಸರಿ, ನಿಮಗಷ್ಟು ಆತನ ಮೇಲೆ ನಂಬಿಕೆ ಇದ್ದರೆ ನಿಮ್ಮ ಕುತ್ತಿಗೆನ ಆತನ ಕೈಗೆ ಕೊಡ್ಕೊಳ್ಳಿ. ನಿಮ್ಮ ಗಂಡನ ಎತ್ತಿ ಆತ ಮಂಚಕ್ಕೆ ಬಿಸಾಕ್ಲಿ ಬೇಕಾದರೆ. ಆದರೆ ಆ ಮಕ್ಕಳ ನೋಡ್ರಿ, ಆ ವಿಡಿಯೋವನ್ನು ನೋಡೋ ಬೇರೆ ಮಕ್ಕಳ ಮನಸ್ಸಿಗೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಪೋಕ್ಸೋ ಅನ್ನೋದು
ಒಂದು ಬಿರುದಲ್ಲ. ಈಗ ಆತನ ವಿರುದ್ಧ ದಾಖಲಾಗಿರೋದು ಪೋಕ್ಸೋ ಪ್ರಕರಣ. ಪೋಕ್ಸೋ ಪ್ರಕರಣದಲ್ಲಿ ನಿಜಕ್ಕೂ ಕೂಡ ಗರಿಷ್ಠ ಅಂದರೆ ಗಲ್ಲು ಶಿಕ್ಷೆ ಆಗುತ್ತೆ, ಕನಿಷ್ಠ ಅಂದರೆ ಜೀವವಾದಿ. ಎಲ್ಲ ಕೂತ್ಕೊಂಡು ಶಾಲ ಹಾಕ್ಕೊಂಡು ವಿಡಿಯೋ ಮಾಡಿಬಿಡೋದಲ್ಲ. ಆತನ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಈಗಾಗಲೇ ಮುತ್ಯ ವಿರುದ್ಧ ಪೊಲೀಸರು ಬಲೆ ಬೀಸಿದ್ದಾರೆ. ಯಾವುದೇ ಕ್ಷಣ ಬೇಕಾದರೂ ಮುತ್ಯ ಅರೆಸ್ಟ್ ಆಗೋ ಸಾಧ್ಯತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.